ಶಿರಹಟ್ಟಿಯ ಪಿಎಸ್ಐ ಈರಪ್ಪ ರಿತ್ತಿಯವರ ಮೇಲೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಮಾಡುತ್ತಿರುವ ಆರೋಪ ಸುಳ್ಳು ಎಂದು ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೊಳ್ಳಿ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಪೋತ್ರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕರಾದಂಥ ಶ್ರೀ ಚಂದ್ರು ಲಮಾಣಿಯವರು ಮೊನ್ನೆ ನಡೆದಂಥ ದೇವಾಳ ಗ್ರಾಮದಲ್ಲಿ ಇಸ್ಪೇಟ್ ಆಡ್ತಕ್ಕಂಥ ಒಂದು ಶ್ರೀ PSI ಹಿರಣ್ಣ ರಿತ್ತಿಯವರು ಅವರನ್ನು ಹ್ಯಾಂಡ್ ಓವರ್ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ಹ್ಯಾಂಡ್ ಓವರ್ ಆಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರು ಭಾಳ ಕಿರುಕುಳ ಕೊಟ್ಟಿದ್ದಾರೆ ಅಂತಂದೇಳಿ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಆ ಆರೋಪನ ಮಾಡಿ ದಯವಿಟ್ಟು ಅವರು ಒಂದು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡತ್ತಾರೆ. ಈ ಪ್ರತಿಭಟನೆ ಹೋರಾಟ ರೈತರಿಗೆ ಅನ್ಯಾಯ ಆದಾಗಿಲ್ಲ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಇಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ತಾಲೂಕಿನ ಅಭಿವೃದ್ಧಿ, ನಿಮಗೆ ಜನರು ವಿಶ್ವಾಸ ಆಶೀರ್ವಾದ ಕೊಟ್ಟು ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ದಯವಿಟ್ಟು ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರಕ್ಕೆ ಇಷ್ಟಪಡಿ. ದಯವಿಟ್ಟು ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ ಮಾಡೋದು, ಮೇಲಧಿಕಾರಿಗಳ ಜೊತೆಗೆ ಮಾತಾಡೋದು, ಈ ತರ ಅಂತಂದೇಳಿ ಎಲಿಗೇಷನ್ ಮಾಡೋದು ಇವನ್ನೆಲ್ಲ ಬಿಟ್ಟು ಬಿಡಿ. ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಈಗ ಏನಾಗಿಬಿಟ್ಟಿದೆ ಅಂದ್ರೆ ತಾಲೂಕಿನ ಇಲಾಖೆ ಒಳಗ ಯಾವುದೇ ತರ ಅಧಿಕಾರಿಗಳು ನಮ್ಮ ಸ್ಟೇಟ್ ತಾಲೂಕು ಒಳಗೆ ಅಧಿಕಾರ ಮಾಡಬಾರ್ದು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗತೈತಿ. ಅದರಿಂದ ಅಧಿಕಾರಿಗಳು ಏನ ಜಂಡ ಕೆಲಸ ಯಾರು ಮಾಡ್ಬೇಕ್ರಿ? ಜಂಡ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂದ್ರೆ ನೀವೇ ಈ ತರ ಅಲಿಗೇಷನ್ ಮಾಡಿದರೆ ಮತ್ತೆ ಜಂಡ ಸೇವೆ ಮಾಡೋರು ಯಾರು? ಇದು ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ. ಇವತ್ತು ಸಾಮಾಜಿಕವಾಗಿ ಅದು ಐತಂದ್ರೆ ನಮ್ಮ ಹೋರಾಟನೂ ಇದೆ, ಅದಕ್ಕೆ ಸಾಮಾಜಿಕವಾಗಿ ಹೋರಾಟ ಇದೆ. ಇವತ್ತು ಕಾನೂನು ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರು ಏನ್ ಕೆಲಸ ಮಾಡಬೇಕು, ಅವ್ರು ಏನ್ ಪನಿಷ್ಮೆಂಟ್ ಕೊಡ್ಬೇಕು, ಮತ್ತೆ ಇಸ್ಪೇಟ್ ಆಡೋನು, ಜೂಜ್ ಆಡೋನು, ಕಳುವ, ದರೋಡೆಕೋರ ಇಂಥವ್ರನ್ನೆಲ್ಲ ಅವ್ರು ಹ್ಯಾಂಡ್ ಓವರ್ ತಗೋಬೇಕಂತ ಅವ್ರದ್ದು ಒಂದು ವೃತ್ತಿ, ಅದು ಒಂದು ಕೆಲಸ. ಅದು ಮತ್ತು ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆಗಲಿ, ಇನ್ನೊಂದು ಇಲಾಖೆ ಆಗಲಿ, ತಹಸೀಲ್ದಾರ್ ಇಲಾಖೆ ಆಗಲಿ, ಕೃಷಿ ಇಲಾಖೆ ಆಗಲಿ, ಶಿಕ್ಷಣ ಇಲಾಖೆ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಯಾವುದೇ ಇಲಾಖೆಗೂ ಗೌರವ ಇಲ್ಲದಂಗೆ ಆಗಬೇಕು ನಮ್ಮ ತಾಲೂಕಲ್ಲಿ. ಸಾರ್ವಜನಿಕರ ಕೆಲಸ ಏನಾಗಿದೆ ಅಂದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ನೀವು ಈ ತರ ಮಾಡಿದ್ರೆ ಮುಂದೆ ಮತ್ತೆ ಸಾರ್ವಜನಿಕರು ಹೇಗೆ? ಅದಕ್ಕೆ ದಯವಿಟ್ಟು ನಾವು ಮನವಿ ಮಾಡೋದಂದ್ರೆ ದಯವಿಟ್ಟು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಜಾತಿ ರಾಜಕಾರಣ ಮಾಡಬೇಡ್ರಿ. ಪೊಲೀಸ್ ಇಲಾಖೆ ಅಂದ್ರೆ ನಮಗೂ ಗೌರವ ಐತಿ, ದಯವಿಟ್ಟು ನೀವು ಗೌರವದಿಂದ ಕಾಣ್ರಿ ಅಂತ ಒಂದು ಮಾತನ್ನ ಹೇಳ್ತೀನಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿ ವಿಚಾರಣೆ ಮಾಡಿ ನೀವು ತೀರ್ಪು ತಗೋಬೇಕು. ಯಾಕಂದ್ರೆ ಪದೇ ಪದೇ 6 ತಿಂಗಳು 1 ವರ್ಷ ಯಾರು ಕಂಟಿನ್ಯೂ ಅಧಿಕಾರದಲ್ಲಿಲ್ಲ. ಏನಾದ್ರು ಟೋಂಗಲ್ ಶಿರಹಟ್ಟಿ ತಾಲೂಕಿನಲ್ಲಿ ಆದಾಗ ಪೊಲೀಸ್ ಪ್ರಾಡಕ್ಟ್ ಕೊಡೋರ್ಗ ಅವ್ರು ಬೇಕು, ಏನಾದ್ರು ಜಗಳ ಜೋಟಿ ಆದಾಗ ಅವ್ರು ಬೇಕು. ಇಂಥದ್ದೊಂದು ಏನೋ ಒಂದು ತಪ್ಪು ನಡೆದಿದೆ, ತಪ್ಪುಗಳ ಜೂಜಾಟ ಆಡೋನು, ಇಸ್ಪೇಟ್ ಆಡೋವನ್ನ ಮಾಡೋದು, ಇದು ನಮ್ಮ ತಾಲೂಕಿನ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಜಾತಿ ರಾಜಕಾರಣ ಬಿಡ್ರಿ. ಜಾತಿ ರಾಜಕಾರಣವನ್ನು ದಯವಿಟ್ಟು ದೂರ ಸರಿಸಿ. ಎಲ್ಲಾ ಜಾತಿ ಜನಾಂಗದವರು ನಿಮ್ಗೆ ಆಶೀರ್ವಾದ ಮಾಡಿದಾರ, ದಯವಿಟ್ಟು ಮುಂದೆ ಕೂಡ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಇದು ನಮ್ಮದೊಂದು ಮನವಿ. ದಲಿತ ಸಂಘ ಸಮಿತಿ ವತಿಯಿಂದ ನಾನು ಚಂದ್ರು ಪೋತ್ರಾಜ್ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಕಾದ್ರೊಳ್ಳಿ, ಅಂಬೇಡ್ಕರ್ ಬನ್ನಿ. ಈ ವೇಳೆ ಸಂಜೀವ್ ಕುಮಾರ್ ಪೋತ್ರಾಜ್ ಮಾತನಾಡುತ್ತಾ, ಬಂಜಾರ್ ಸಮಾಜದವರು ಅಷ್ಟೇ ಮತ ಹಾಕಿಲ್ಲ, ಎಲ್ಲರೂ ಮತ ಹಾಕಿದ್ದಾರೆ. ಬರೀ PSI ಈರಪ್ಪ ರಿತ್ತಿಯವರ ಮೇಲೆ ಮುಗಿ ಬೀಳುತ್ತಿರುವುದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಒತ್ತು ಕೊಡಿ ಎಂದರು. ಇವತ್ತು ಶಿರಹಟ್ಟಿ ತಾಲೂಕಿನಲ್ಲಿ ನಡೆಯುತ್ತಿರುವುದು ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಿರಹಟ್ಟಿ ಪಟ್ಟಣ ಪೊಲೀಸ್ ಇಲಾಖೆ ಹತ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಬೆಳಗಿನ ನಿನ್ನೆ ನೈಟಿಂದ ಹಮ್ಮಿಕೊಂಡಿರೋದ್ರಿಂದ ಕ್ಷೇತ್ರದಲ್ಲಿ ಸಂದೇಶ ಬೇರೆ ಹೊರಟಿದೆ. ಏನಂತ ಹೊರಟಿದೆ ಅಂದ್ರೆ ಇವತ್ತಿನ ಯುವಕರು ಎಲ್ಲ ಹಾಗಾದ್ರೆ ಸ್ಥಳೀಯ ಶಾಸಕರು ಹೋಗಿ ತಾನೇ ಆಡೋರು ಪರವಾಗಿ ನಿಂತ್ಕೊಂಡು ಬೆಂಬಲ ನಿರೀಲಿಕ್ಕಂತಾರಂದ್ರ ಹಾಗಾದ್ರೆ ನಮ್ಮಿಂದ ನಾವಿನ ಬಳಕ ಆ ವೃತ್ತಿಯಲ್ಲಿ ಇಳಿಯೋದು ಒಂದು ವಿಚಾರ ಕ್ಷೇತ್ರದಲ್ಲಿ ಯುವಕರಲ್ಲಿ ಮೂಡಾಕಂತ ನನ್ನ ಭಾವನೆ. ಯಾಕಂದ್ರೆ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಶಾಸಕರದ್ದು, ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಇಲ್ಲ, ಒಂದು ಗ್ರಾಮೀಣ ಬಗ್ಗೆ ಚಿಂತನೆ ಇಲ್ಲ. ಶಿರಹಟ್ಟಿಯಲ್ಲಿ ಎಷ್ಟು ಹೋರಾಟಗಾರರು ಎಲ್ಲ ಚಿಂತಕರು APMC ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ಮಾಡ್ರಿ ಶಾಸಕರ. ಯಾವುದೇ ತಗೊಂಡು ಹೋಗಿ ಜೂಜಾಟ ಆಡೋದು, ಗೋಷಿ ಆಡೋದು, ಮಟ್ಕ ಆಡೋದು, ಅಂತರ್ ಬೆಂಬಲಿಂದ ನೀವು ಒಬ್ಬ ಶಾಸಕನ ಅನ್ನೋದು ನಮ್ಗೆ ನಾಚಿಕೆ ಆಗಿರೋ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಯಾಕಂದ್ರೆ ಈ ಏನಾಗಿಬಿಡ್ತಂದ್ರೆ ಕ್ಷೇತ್ರ ಜಾತಿ ಹತ್ಕೊಂತಿದ್ದು ಕ್ಷೇತ್ರ ಹದಗೆಟ್ಟು ಹೋಗ್ಬಿಡತ್ತೆ. ಇಲ್ಲಿ ನಡೀತಿರೋದು ಶಾಸಕರ ಆಡಳಿತದಿಂದ ಈ ರೀತಿ ಗಲ್ಬೆ ಇವೆಲ್ಲ ಸಮಸ್ಯೆಗಳನ್ನು ಉಂಟಾಗ್ತಿರೋದು ಶಾಸಕರಿಂದ ನಾನು ನೇರವಾಗಿ ಒಂದು ಪ್ರಶ್ನೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಹಿಂದುಳಿದ ಕ್ಷೇತ್ರ ಅಂತ ಅನಿಸ್ಕೊಂಡ್ಬಿಟ್ಟೈತಿ.
20 ವರ್ಷ ಆಯ್ತು ಈ ಕ್ಷೇತ್ರದ ಒಂದು ದಿನಕ್ಕೂ ಯಾವ ಊರಲ್ಲಿ ಯಾವ ಕ್ಷೇತ್ರ ಆಗಲಿ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ಬದಲಾವಣೆ ಆಗ್ತಲ್ಲ. ಯುವಕರು ವಲಸೆ ಹೊಂಟಾರ, ಅವ್ರಿಗೆ ಹುದ್ದೆ ಸಿಗ್ತಲ್ಲ. ಇವತ್ತು ಸಾಕಷ್ಟು ಬೇಟ್ ಮಾಡಿದ್ರೆ ಹುಡುಗರು ಅದ್ರ ಅವ್ರಿಗೆ ದಾರಿ ಸಿಗ್ತಲ್ಲ. ಅದ್ರ ಕಡೆ ಗಮನ ಇಲ್ಲ. ಒಂದು ಯಾವ ಒಳ್ಳೆ ಕಟ್ಟಡ ತಂದು ಒಂದು ಯುವಕರಿಗೆ ಕ್ಷೇತ್ರದಲ್ಲಿ ಕೆಲಸ ಪಡಬೇಕು ಮನೋಭಾವನೆ ಇಲ್ಲ ಇವರಲ್ಲಿ. ಅಂತದ್ದು ಯಾವ್ದೇ ಹೋಗಿ ಹೇಳ್ರಿ, ಆ ಪೊಲೀಸ್ ಇಲಾಖೆ ಮಾಡೋದು ಕೆಲಸಗಳನ್ನ ಇದನ್ನ ಆಚೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮುಂದೆ ಇದೇ ರೀತಿ ನಡೆದ ದಲಿತ ಸಂಘಟನೆ ಪ್ರತಿ ಕೇರಿ ಊರಲ್ಲಿ ಎದ್ದು ನಿಮ್ಮ ವಿರುದ್ಧ ಇನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ದಾರಿ ಮಾಡಿಕೊಟ್ಟಾಗುತ್ತೆ. ದಯವಿಟ್ಟು ಎಚ್ಚರವಾಗಿರಿ. ಈ ಸಂದರ್ಭದಲ್ಲಿ ಮರಿಯಪ್ಪ ಪೂಜಾರ್, ಚಂದ್ರು ನಿಲ್ಗುನ್, ತಿರುಕಪ್ಪ ಮಾಳಮ್ನವರ್ ಹಾಗೂ ಗಾಳೆಪ್ಪ ದೇವಿಹಾಳ್ ಇದ್ದರು.